ಭಗವದ್ಗೀತಾ ಅಧ್ಯಾಯ 6 ಧ್ಯಾನಯೋಗ ಶ್ಲೋಕ 41 ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀಃ ಸಮಾಃ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿಜಾಯತೆ. ಕನ್ನಡ ಅನುವಾದ. ಯೋಗದಿಂದ ತಪ್ಪಿಬಿದ್ದ ಸಾಧಕನು ಮೊದಲು ಪುಣ್ಯವಂತರ ಲೋಕಗಳನ್ನು ಪಡೆದು ಅಲ್ಲಿ ಬಹುಕಾಲ ವಾಸ ಮಾಡಿ ನಂತರ ಪವಿತ್ರ ಮತ್ತು ಶ್ರೀಮಂತ ಕುಟುಂಬದಲ್ಲಿ ಮತ್ತೆ ಜನ್ಮ ತಾಳುತ್ತಾನೆ. ಅರ್ಥ: ಯೋಗದ ಮಾರ್ಗದಲ್ಲಿ ನಡೆದವನು ಸಾಧನೆ ಮಧ್ಯದಲ್ಲೇ ನಿಂತರೂ ಅವನು ಮಾಡಿದ ಪುಣ್ಯವು ಅವನಿಗೆ ಉನ್ನತ ಲೋಕಗಳ ಅನುಭವವನ್ನು ನೀಡುತ್ತದೆ. ಆನಂತರ ಅವನು ಪವಿತ್ರತೆ ಮತ್ತು ಸೌಭಾಗ್ಯದಿಂದ ಕೂಡಿದ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ. ಇಂತಹ ಜನ್ಮವು ಅವನಿಗೆ ಹಿಂದಿನ ಸಾಧನೆಯ ನೆನಪುಗಳನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಆತ್ಮಸಾಧನೆಯ ಪ್ರಯಾಣವು ಒಂದೇ ಜೀವನಕ್ಕೆ ಸೀಮಿತವಾಗದೆ ಅನೇಕ ಜನ್ಮಗಳಲ್ಲಿ ಮುಂದುವರಿಯುತ್ತದೆ ಎಂದು ಯೋಗ ಸಾಧಕನ ಪ್ರಯತ್ನವು ಎಂದಿಗೂ ವ್ಯರ್ಥವಾಗುವುದಿಲ್ಲವೆಂದು ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ವಿವರಿಸುತ್ತಾರೆ.